ಕಬ್ಬು ಬೆಳೆಗಾರರ ಹೋರಾಟ ಬಾಗಲಕೋಟೆಯ ಮುಧೋಳ ಸಂಪೂರ್ಣ ಸ್ತಬ್ಧ. ಕಬ್ಬಿನ ಬೆಲೆ ನಿಗದಿಗಾಗಿ ನಿಲ್ಲದ ರೈತರ ಹೋರಾಟ. ತುರ್ತು ಸೇವೆಗಳು ಹೊರತುಪಡಿಸಿ ಮುಧೋಳ ಸ್ತಬ್ಧ. ಡಿಸಿ ಎಸ್ಪಿ ಸಂಧಾನಗಳು ನಿರಂತರವಾಗಿ ನಡೆದರೂ ವಿಫಲವೇ ಆಗಿದೆ. ರೈತರ ಬಂದ್ಗೆ ನಗರದ ವ್ಯಾಪಾರಸ್ಥರು ಕೂಡ ಬೆಂಬಲ ಸೂಚಿಸಿದ್ದಾರೆ. ನಗರದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಿರುವಂತಹ ರೈತರು ಒಂದು ಬೇಡಿಕೆಯನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಅನೇಕ ಬಾರಿ ಡಿಸಿ ಎಸ್ಪಿ ಎಲ್ಲರೂ ರೈತರ ಮನವೊಲಿಕೆಯ ಪ್ರಯತ್ನವನ್ನ ಮಾಡಿದ್ರು. ರಾತ್ರಿ ಎಲ್ಲ ಸಂಧಾನ ಮಾಡಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ, ವಿಫಲ ಆಗ್ತಾ ಇದೆ. ಹಿಡಿದಂತ ಪಟ್ಟನ್ನ ಬಿಡೋದಕ್ಕೆ ರೈತರು ತಯಾರಿಲ್ಲ. ಸೊ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರೈತರ ಈ ಹೋರಾಟಕ್ಕೆ ಅಂಗಡಿ ವ್ಯಾಪಾರವನ್ನ ಬಂದ್ ಮಾಡಿ ವ್ಯಾಪಾರಸ್ಥರು ಕೂಡ ಸಾಥ್ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತರ ಈ ಆಗ್ರಹ ಈಡೇರೋವರೆಗೂ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನೀಡಲಾಗಿದೆ. ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ವಾಹನ ಸವಾರರಿಗೂ ಬೇರೆ ಬೇರೆ ಕಡೆಗೆ ಹೋಗ್ಬೇಕು ಅಂತ ಅನ್ಕೊಂಡವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಲ್ಲಿನ ದೃಶ್ಯ ನೋಡ್ತಾ ಇದ್ದೀರಾ ನೀವು, ಮುಧೋಳ ಬಾಗಲಕೋಟೆಯ ದೃಶ್ಯ. ಎಲ್ಲವೂ ಕೂಡ ಬಂದ್. ಸೊ ಎಲ್ಲರೂ ರೈತರ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ಇದೇ ತರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶಾಲಾ ವಿದ್ಯಾರ್ಥಿಗಳು, ಮಠದ ಶ್ರೀಗಳು, ಬೇರೆ ಪಕ್ಷದವರು ಪ್ರತಿ ಒಬ್ಬರು ಕೂಡ ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಇದೀಗ ಬಾಗಲಕೋಟೆ ಮುಧೋಳದಲ್ಲಿ ಇದೀಗ ವ್ಯಾಪಾರಸ್ಥರು ಇದೀಗ ರೈತರಿಗೆ ಸಾಥ್ ನೀಡ್ತಾ ಇರೋದು. ಈ ಹೋರಾಟ ಮುಂದುವರಿಯಬಹುದಾದ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆಗಳು ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಸದ್ಯ ಪರಿಸ್ಥಿತಿ ನೋಡ್ತಾ ಇದ್ವಿ, ಎಲ್ಲ ವ್ಯಾಪಾರ ವಹಿವಾಟು ಬಂದ್ ಆಗಿದೆ. ಈ ಮುಖಾಂತರವಾಗಿ ರೈತರ ಹೋರಾಟಕ್ಕೆ ದೊಡ್ಡ ಶಕ್ತಿಯೇ ಸಿಗ್ತಾ ಇದೆ. ಈ ಹೋರಾಟದ ಸ್ವರೂಪ ಮುಂದೆ ಯಾವ ರೀತಿಯಾಗಿರುತ್ತೆ, ಏನ್ ಹೇಳ್ತಾರೆ ರೈತರು? ನೀತಿ ಖಂಡಿತ. ಅಂದ್ರೆ ಇವತ್ತಿನ ಹೋರಾಟದ ರೂಪರೇಷೆ ಅಂದ್ರೆ ಮುಧೋಳ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದು. ಈಗಾಗಲೇ ಅಂಗಡಿ ಮುಗ್ಗಟ್ಟುಗಳನ್ನ ಈಗಾಗಲೇ ವ್ಯಾಪಾರಸ್ಥರು ಸಾಕಷ್ಟು ಬೆಂಬಲವನ್ನ ಕೂಡ ರೈತರಿಗೆ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಏನು ಮುಧೋಳದ ಸುತ್ತಲೂ ಎಲ್ಲವೂ ಕೂಡ ಮುಧೋಳ ಒಳಗೆ ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ಅಂದ್ರೆ ವ್ಯಾಪಾರ ವಹಿವಾಟ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದು. ಆಸ್ಪತ್ರೆ, ಹಾಲು, ದಿನನಿತ್ಯ ವಸ್ತುಗಳನ್ನ ಹೊರತುಪಡಿಸಿ ಇವೇನು ಆಸ್ಪತ್ರೆ ಆಗಿರ್ಬಹುದು, ಮೆಡಿಕಲ್ ಆಗಿರ್ಬಹುದು, ಹಾಲು ವಹಿವಾಟು ಮಾತ್ರ ಇಲ್ಲಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ 11 ಗಂಟೆ ನಂತರದಲ್ಲಿ ಅಂದ್ರೆ ಸರಿಸುಮಾರು 12 ಗಂಟೆಗೆ ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ರ್ಯಾಲಿಯನ್ನ ಕೂಡ ಇಟ್ಕೊಂಡಿರುವಂತದ್ದು. ಅಂದ್ರೆ ಮುಂದಿನ ತೀವ್ರತೆ ಯಾವ ಸ್ವರೂಪವನ್ನ ಕಾಣುತ್ತೆ ಅನ್ನೋದನ್ನ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೈತರು ಒಂದೊಂದು ಬೇಡಿಕೆಯನ್ನ ಒಂದೊಂದು ರೀತಿಯಾಗಿ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅಂದ್ರೆ 3,500 ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮುಂದುವರೆದಿತ್ತು. ಆದ್ರೆ ಯಾವುದೇ ರೀತಿಯಾಗ್ರಿ ಇಲ್ಲಿಯ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿಯ ಉಸ್ತುವಾರಿ ಸಚಿವರು ಸಾಕಷ್ಟು ಬಾರಿ ಸಂಧಾನವನ್ನ ಮಾಡಿದ್ರು. ಆ ಸಂಧಾನ ವಿಫಲವಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ರೈತರ ಬೇಡಿಕೆ ಏನಾಗಿತ್ತು, ಆ ಬೇಡಿಕೆಗೆ ಯಾರೇ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ. ಹೀಗಾಗಿ ಇದು ಪ್ರತಿಭಟನೆ ಮತ್ತೆ ಹಾಗೆ ಮತ್ತಷ್ಟು ತಿರುವು ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇವತ್ತು ಸಾಯಂಕಾಲದವರೆಗೆ ಯಾವ ಸ್ವರೂಪವನ್ನ ಕಾಣುತ್ತೆ ಮತ್ತು ಆ 3 ಗಂಟೆ ನಂತರದಲ್ಲಿ ಒಂದು ಟ್ರ್ಯಾಕ್ಟರ್ ರ್ಯಾಲಿ ಮುಗಿದ ಬಳಿಕ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಕಾರ್ಖಾನೆಯ ಮುತ್ತಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಒಂದ್ ಕಡೆ ಹೋರಾಟದ ಒಂದು ಕರೆಯನ್ನ ನೀಡಿರುವಂತದ್ದು. ಅಂದ್ರೆ ಸಾಯಂಕಾಲ ಸುತ್ತಿಗೆ ಸರಿಸುಮಾರು ಸಾವಿರಾರು ರೈತರು ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಜಮಾವಣೆ ಆಗ್ತಾರೆ. ಅಂದ್ರೆ ಪ್ರಮುಖವಾಗಿ 5 ಗಂಟೆ ನಂತರದಲ್ಲಿ ಇಲ್ಲಿ ಅತಿ ಹೆಚ್ಚು ರೈತರು ತಮ್ಮ ದಿನನಿತ್ಯದ ಕೆಲಸವನ್ನ ಇವತ್ತು ಬದಿಗಿಟ್ಟು ಇವತ್ತು ಸಾಯಂಕಾಲ 10,000ಕ್ಕೂ ಅಧಿಕ ರೈತರು ಸೇರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದರ ಜೊತೆಗೆ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮದ ಜೊತೆಗೆ ಇಲ್ಲಿ ಪೊಲೀಸ್ ಹದ್ದಿನ ಕಣ್ಣು ಕೂಡ ಎತ್ತು ಇರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗ್ಬೋದು. ಅಂದ್ರೆ ಮುಧೋಳದ ಪಕ್ಕದಲ್ಲೇ ನಿರಾಣಿ ಕಾರ್ಖಾನೆ ಇರುವಂತದ್ದು. ಅದರಲ್ಲಿ ಕೂಡ ನಿನ್ನೆ ಜಮಖಂಡಿಯ ಸಿದ್ದು ನ್ಯಾಮಗೌಡ ಅವರ ಒಂದು ಕಾರ್ಖಾನೆಯನ್ನ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಮುನ್ಸೂಚನೆಯನ್ನ ಕೂಡ ರೈತರು ಕೂಡ ನೀಡಿರುವಂತದ್ದು. ಅಂದ್ರೆ ಹಿಂದಿನ ಬಾಕಿ ಬಿಲ್ಲ ಹಣವನ್ನ ನೀಡದೆ ಕಾರ್ಖಾನೆಯನ್ನ ಪ್ರಾರಂಭಿಸ್ತೇವೆ ಅನ್ನುವಂಥದ್ದು ಒಂದ್ ಕಡೆ, ಕಾರ್ಖಾನೆಯ ಹಿಂದಿನ ಹಣ ಬಾಕಿ ಪಾವತಿ ಮಾಡದೆ ಕಾರ್ಖಾನೆ ಈಗಾಗಲೇ ಕೋರ್ಟಿಗೆ ಹೋಗಿದ್ದಾರೆ. ಇಂತ ಒಂದು ಕಾರ್ಖಾನೆಯ ಮಾಲೀಕರು ಏನಿದ್ದಾರೆ ಅಂತವರ ಮೇಲೆ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಸರ್ಕಾರ ಇದಕ್ಕೆ ಮುಖ್ಯ ಕಾರಣ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಒಂದು ಹೋರಾಟದ ಒಂದು ರೊಚ್ಚಿಗೆದ್ದ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಇವತ್ತಿನ ಸ್ವರೂಪ ಯಾವ ಹಂತಕ್ಕೆ ತಲುಪತ್ತೆ,
ಮತ್ತೆ ಈ ಮುಂದಿನ ತಿರುವು ಏನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಗುರು, ಇನ್ನು ಈ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಇನ್ನು ಯಾರೆಲ್ಲ ಸಾಥ್ ನೀಡ್ತಾ ಇದ್ದಾರೆ? ಅಂದ್ರೆ ಕನ್ನಡ ಪರ ಸಂಘಟನೆಗಳಾಗಿರಬಹುದು ಅಥವಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಮಠದ ಶ್ರೀಗಳಾಗಿರ್ಬೋದು, ಬೇರೆ ಇನ್ಯಾರಾದ್ರೂ ಸಾಥ್ ನೀಡ್ತಾ ಇದ್ದಾರಾ? ಬರ್ತಾ ಬರ್ತಾ ಈ ಹೋರಾಟ ತೀವ್ರತೆಯನ್ನ ಪಡ್ಕೊಳ್ಬಹುದಾದ ಸಾಧ್ಯತೆಗಳಿದೆಯಾ? ಹೇಗೆ? ಹೌದು ನೀತಿ, ಯಾಕಂತಂದ್ರೆ ಇವತ್ತಿನ ಹೋರಾಟದ ಸ್ವರೂಪ ಯಾವ ರೀತಿ ಕಾಣುತ್ತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ವಾಮೀಜಿಗಳು ಕೂಡ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಕಡೆ ಮುಧೋಳು ಮತ್ತು ಬೆಳಗಾವಿ ಭಾಗದಿಂದ ಒಂದಿಷ್ಟು ರೈತರು ಬರ್ತಾರೆ ಅಂತ ಒಂದು ಈಗಾಗಲೇ ರೈತರಿಗೆ ಕರೆ ಮಾಡಿದ್ದಂತ ಉದಾಹರಣೆಗಳು ಇರುವಂತದ್ದು. ಸ್ವಾಮೀಜಿ ಅವರು ಕೂಡ ಬರುವಂತದ್ದು ಮತ್ತು ರೈಲ್ವೆಯ ಒಂದು ರೈಲ್ವೆ ಹೋರಾಟಗಾರರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ಬೆಂಬಲಿತರಾಗಿ ಬರ್ತಾರೆ ಮತ್ತು ಇಲ್ಲಿ ವ್ಯಾಪಾರಸ್ಥರಾಗಿರ್ಬೋದು, ಇಲ್ಲಿಯ ಅಂಗಡಿ ಮಾಲೀಕರು ಮತ್ತು ಮೊಬೈಲ್ ಅಂಗಡಿ ಮಾಲೀಕರು ಮತ್ತು ಅಂದ್ರೆ ಇಲ್ಲಿ ವಕೀಲರ ಒಂದು ಸಂಘವು ಕೂಡ ಇವರಿಗೆ ಬೆಂಬಲ ಕೂಡ ಈಗಾಗಲೇ ವ್ಯಕ್ತವಾಗಿರುವಂತದ್ದು. ಮುಂದಿನ ಒಂದಿಷ್ಟು ಅಂದ್ರೆ ಮೊನ್ನೆ ತಾನೇ ಹೇಳಿದ್ರು, ಅಂದ್ರೆ ಬೆಳಗಾವಿ ಮತ್ತು ಬೀದರ್ ಭಾಗದಲ್ಲಿ ಸಾಕಷ್ಟು ಹೋರಾಟ ಈಗಾಗಲೇ ನಡೀತಾ ಇದೆ. ಇದಕ್ಕೆ ಮತ್ತಷ್ಟು ಇಲ್ಲಿ ಬೆಂಬಲ ವ್ಯಕ್ತವಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇವತ್ತಿನ ಹೋರಾಟದ ರೂಪರೇಷೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮತ್ತು ಎಷ್ಟು ಜನರು ಭಾಗಿಯಾಗ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ಹೋರಾಟದ ರೂಪರೇಷೆ ರೆಡಿ ಆಗತ್ತೆ ಅನ್ನುವಂಥದ್ದನ್ನ ಈಗಾಗಲೇ ರೈತ ಮುಖಂಡರು ಹೇಳಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು. ಮತ್ತೊಮ್ಮೆ ಡೀಟೇಲ್ಸ್ಗಾಗಿ ಸಾಲ ಸೋಲ ಆದರೂ ತಡ್ಕೊಂಡು ನಾವು